ವೆಲ್ಕಮ್ ಟು ಮೈ ಚಾನಲ್ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಆ್ಯಕ್ಷನ್ ತಗೊತಾರ. ಸೊ ಈ ವಿಡಿಯೋನ ಯಾರಾದರೂ ನೋಡ್ತಾ ಇರ್ಬೋದು, ಮೇಲ್ ಆರ್ ಫೀಮೇಲ್ ಇಬ್ಬರು ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ, ಅದರ್ವೈಸ್ ಈ ವಿಡಿಯೋನ ಸ್ಕಿಪ್ ಮಾಡಿ. ಸೊ ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರು ಪ್ರೀತಿಯಲ್ಲಿ ಅವರು ಪ್ರೀತಿಸ್ತಾ ಇರೋಂಥ ವ್ಯಕ್ತಿ ಆ್ಯಕ್ಷನ್ ತಗೊತಾರ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಅವರು ಪ್ರೀತಿಸ್ತಾ ಇರೋಂಥ ವ್ಯಕ್ತಿ ಆ್ಯಕ್ಷನ್ ತಗೊತಾರ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಅವರು ಪ್ರೀತಿಸೋಂಥ ವ್ಯಕ್ತಿ ಆ್ಯಕ್ಷನ್ ತಗೊತಾರ. ಸೊ ನೀವು ಯಾರನ್ನು ಪ್ರೀತಿ ಮಾಡ್ತಾಯಿದ್ರೋ ಆ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಬ್ರೇಕಪ್ ಸಿಚುವೇಶನ್ಸ್ ಎದುರಾಗಿರ್ಬೋದು, ಅಥವಾ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇರ್ಬೋದು, ಅಥವಾ ಅವ್ರು ನಿಮ್ಮಿಂದ ದೂರ ಇರ್ಬೋದು, ಅಥವಾ ನೀವು ಅವರಿಂದ ದೂರ ಇರ್ಬೋದು. ಬಟ್ ಅವರಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಈಗ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ, ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಈ ರೀಡಿಂಗ್ ನೋಡ್ತಾಯಿದ್ರೆ ಆ ರೀಡಿಂಗ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅವರಂತೂ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಯಾಕಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. 9 ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು 9 ಥರ ಪ್ರಾಬ್ಲಮ್ಸ್. ಇದು ಬರೀ ಕಾರ್ಡ್ ಅಷ್ಟೇ, ಬಟ್ ಅವ್ರ ಪರ್ಟಿಕ್ಯುಲರ್ ಸಿಚುವೇಶನ್ಗೋಸ್ಕರ ಯಾವ ರೀತಿ ಬಂದಿರುತ್ತೋ ಗೊತ್ತಿಲ್ಲ. ಸೊ ಅವರು ತುಂಬ ಪ್ರಾಬ್ಲಮ್ಸ್ನಿಂದ ಬಳಲ್ತಾ ಇದ್ದಾರೆ. ಸೊ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಗಿಂತ ಈ ಹಾರ್ಟ್ ಬ್ರೇಕ್ ಆಗಿರೋ ಸಿಚುವೇಶನ್ನು ತುಂಬ ಪೇಯ್ನ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಅವ್ರು ನಿಮ್ಮ ಬಗ್ಗೆ ಈ ಟಾಪಿಕ್ ಏನಂದರೆ, ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೊತಾರಂದರೆ ಖಂಡಿತ ಆ್ಯಕ್ಷನ್ ತಗೊತಾರೆ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ 8 ಆಫ್ ಪೆಂಟಿಕಲ್ಸ್, ಇಲ್ಲಿ ಒಬ್ಬ ವ್ಯಕ್ತಿ ಕೊಂಡು ಆ ಪೆಂಟಿಕಲ್ ಬಗ್ಗೆ ವರ್ಕ್ ಮಾಡ್ತಾನೆ. ಸೊ ಹಾಗಾದರೆ ನಿಮ್ಮ ಪ್ರೀತಿ ಬಗ್ಗೆನೂ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಸೊ ಯೋಚನೆ ಮಾಡ್ತಾಯಿದ್ದಾರೆ. ಹುಡುಗನೂ ನೋಡ್ತಾ ಇರ್ಬೋದು ಈ ರೀಡಿಂಗು, ಹುಡುಗಿನೂ ನೋಡ್ತಾ ಇರ್ಬೋದು. ಯಾರಾದರೂ ನೋಡ್ತಾ ಇರಲಿ, ಮೇಲಾದರೂ ಆಗಲಿ ಫೀಮೇಲ್ ಆಗಲಿ. ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಂಡು, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಂಡು. ಸೊ ಇಬ್ಬರು ಅಷ್ಟೇ. ಸೊ ಯಾರಿಗೋಸ್ಕರ ಈ ರೀಡಿಂಗ್ ನೀವು ನೋಡ್ತಾಯಿದ್ರೆ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಮತ್ತು ನಿಮಗೋಸ್ಕರ ನಿಮ್ಮ ಪ್ರೀತಿನ ಉಳಿಸ್ಕೊಬೇಕು ಅಂತ ಅವರು ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ಸೊ ನೀವು ಅಷ್ಟೇ ಎಫರ್ಟ್ಸ್ ಹಾಕಿ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ. ಸೊ ಅಥವಾ ಪ್ರಪೋಸ್ ಮಾಡೋಂಗಿದ್ರೆ ಮಾಡಿ ಅಷ್ಟೇ. ಸೊ ಇಲ್ಲಿ ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಬ್ಬ ಹಿರಿಯರ ಆಶೀರ್ವಾದ ಕೂಡ ಇದೆ. ಹಿರಿಯರ ಆಶೀರ್ವಾದ ಅಲ್ಲ, ಅದು ಏಂಜಲ್ ಬ್ಲೆಸ್ಸಿಂಗ್ ಅಂದ್ಕೊತೀನಿ ಮೋಸ್ಟ್ಲಿ. ಸೊ ಇಲ್ಲಿ ಬ್ಲೆಸ್ಸಿಂಗ್ ಇದೆ. ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಬ್ಲೆಸ್ಸಿಂಗ್ ಕಾರ್ಡ್ ಇದೆ. ಬಟ್ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ತುಂಬ ಕಷ್ಟಕರ ಪರಿಸ್ಥಿತಿ ಇದೆ. ತುಂಬ ನಿಮ್ಮ ಒಂದು ಪ್ರೀತಿಗೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಎವಿಲ್ ಐ ಅಂತಾರೆ ನೋಡಿ, ಕೆಟ್ಟ ಕಣ್ಣು, ನರದೃಷ್ಟಿ ಆ ಥರ ಬಿದ್ದಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ತುಂಬ ಬ್ರೇಕಪ್ಪು ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪೇಯ್ನ್ಫುಲ್ ಸಿಚುವೇಶನ್ಸ್ ಇದೆ. ಸೊ ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೊತಾರೆ ಅನ್ನೋದಾದರೆ ಆ್ಯಕ್ಷನ್ ತಗೊತಾರೆ. ಸೊ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ 8 ಬಂದಿರೋದ್ರಿಂದ 8 ಡೇಸ್ ಆಗಿರ್ಬೋದು, ಅಥವಾ 8 ವೀಕ್ಸ್ ಆಗಿರ್ಬೋದು, ಅಥವಾ 8 ಮಂತ್ಸ್ ಆಗಿರ್ಬೋದು. ಸೊ ಅದನ್ನು ತೋರಿಸ್ತದೆ. ಇಲ್ಲಿ 5 ಬಂದಿದೆ. 5 ವೀಕ್ಸ್ ಅಥವಾ 5 ಮಂತ್ಸ್ ಅಥವಾ 5 ಡೇಸ್ ಈ ಥರನೂ ಇರ್ಬೋದು. ಅಥವಾ ನೀವು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದು,
ಅಥವಾ 3 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ 9 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ 8 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ 6 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಪ್ರೀತಿ ಇಷ್ಟು ಇದೆ. ಸೊ ಯಾರಿಗೆಲ್ಲ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ ಅಷ್ಟೇ. ಸೊ ಅವ್ರು ನಿಮ್ಮ ಪ್ರೀತಿ ಬಗ್ಗೆ ಆ್ಯಕ್ಷನ್ ತಗೊತಾ ಇದ್ರು ಅಂದರೆ ತುಂಬ ಆ್ಯಕ್ಷನ್ ತಗೊತಾರೆ. ಅವರು ನಿಮಗೋಸ್ಕರ ಹಗಲು ರಾತ್ರಿ ಯೋಚನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಓವರ್ ಹಾರ್ಡ್ ವರ್ಕ್ ಇದೆ. ಸೊ ಅದೇ ಥರ ಇಲ್ಲಿ ನಾವು ಕೇಳಿರೋ ಟಾಪಿಕ್ ಏನಂದರೆ ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೊತಾರೆ. ಯಾಕಂದರೆ ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದಾರೆ ಈ ಪ್ರೀತಿಗೋಸ್ಕರ. ಮೋಸ್ಟ್ಲಿ ಅವರು ತುಂಬ ಎಫರ್ಟ್ಸ್ ಯಾಕೆ ಆಗ್ತಿದ್ರು ಅಂದರೆ ಮೋಸ್ಟ್ಲಿ ಕೆರಿಯರಲ್ಲಿ ಏನಾದರೂ ಜಾಬಲ್ಲಿ ತುಂಬ ಎಫರ್ಟ್ಸ್ ಆಗ್ತಾ ಇರ್ಬೋದು. ದುಡ್ಡು ಚೆನ್ನಾಗಿದ್ದರೆ ನಾವು ತುಂಬ ಮದುವೆ ಆದಮೇಲೆ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಬೋದು. ಆ ಥರ ಏನಾದರೂ ಎಫರ್ಟ್ಸ್ ಆಗ್ತಾ ಇರ್ಬೋದು. ಸೊ ಇವಾಗ ಪ್ರೆಸೆಂಟ್ ಮಾತ್ರ ನಿಮ್ಮಿಬ್ಬರ ಮಧ್ಯೆ ತುಂಬ ದೂರ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇದೆ. ಇಲ್ಲಿ ನೋಡಿ 3 ಸ್ವಾರ್ಡ್ಸ್ ಇಲ್ಲಿ ಹಾರ್ಟ್ಗೆ ಡ್ಯಾಮೇಜ್ ಆಗಿದೆ. ಸೊ ಏನೋ ಒಂದು ಪೇನ್ಫುಲ್ ಸಿಚುಯೇಷನ್ ಎಂಡಿಂಗ್ ಇದೆ. ಕೆಟ್ಟ ದೃಷ್ಟಿ ಅನ್ನೋದಿದೆ. ಸೊ ನಿಮ್ಗೆ ಇಲ್ಲಿ ಬ್ಲೆಸ್ಸಿಂಗ್ ಅಂತೂ ಕನ್ಫರ್ಮ್ ಆಗಿದೆ. ಬಟ್ ಆದರೆ ಅವ್ರು ನಿಮ್ಮ ಪ್ರೀತಿಗೋಸ್ಕರ ಹಾರ್ಡ್ ವರ್ಕ್ ತುಂಬ ಮಾಡ್ತಾಯಿದ್ದಾರೆ. ಸೊ ಆ್ಯಕ್ಷನ್ ತಗೊತಾರಂದರೆ ಸೊ ಇದು ನಿಮ್ಮ ಸಿಚುಯೇಷನ್ಗೆ ಬಿಟ್ಟಿದ್ದು. ಎಫರ್ಟ್ಸ್ ಅಂತೂ ತುಂಬ ಆಗ್ತಾಯಿದ್ದಾರೆ. ಆ್ಯಕ್ಷನ್ ತಗೊಳ್ಬೋದು. ಇವಾಗ ಹೇಳಿದ್ನಲ್ಲ 8 ಡೇಸ್ ಅಥವಾ 8 ಮಂತ್ಸ್ 8 ವೀಕ್ಸಲ್ಲಿ ತಗೊಬೋದು, ಅಥವಾ 5 ಮಂತ್ಸ್ ಅಥವಾ 5 ವೀಕ್ಸ್ 5 ಇಯರ್ಸ್ 5 ಡೇಸಲ್ಲಿ ಆ್ಯಕ್ಷನ್ ತಗೊಬೋದು. ಸೊ ನೀವು ಎಫರ್ಟ್ಸ್ ಹಾಕಿ, ಎಷ್ಟಾದರೆ ಅಷ್ಟು. ಇಬ್ಬರ ಕಡೆಯಿಂದನೇ ಎಫರ್ಟ್ ಬೇಕಲ್ವಾ. ಸೊ ಆ್ಯಕ್ಷನ್ ತಗೊತಾರಂದರೆ ತಗೊತಾರೆ. ಸೊ ಇದು ಇವತ್ತಿನ ರೀಡಿಂಗು. ನಿಮಗೆಲ್ಲ ರೆಸನೇಟ್ ಆಗಿದ್ರೆ ಈ ವಿಡಿಯೋನ ತಗೊಂಡೆ, ಇಲ್ಲಾಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಸೊ ಇದು ಇವತ್ತಿನ ಟ್ಯಾರೆಟ್ ರೀಡಿಂಗ್. ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಡೀಟೇಲಾಗಿ ವೀಡಿಯೋ ಬೇಕಂದರೆ ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ವೀಡಿಯೋ ಮಾಡ್ತೀನಿ ಈ ಪ್ರೀತಿ ವಿಚಾರದ ಬಗ್ಗೆ. ಸೊ ಇದು ಇವತ್ತಿನ ಟಾಪಿಕ್ಕು. ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೊತಾರಂದರೆ ಆ್ಯಕ್ಷನ್ ತಗೊತಾರೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೊತಾರೆ. ಯಾಕಂದರೆ ಫುಲ್ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಯಾವುದಕ್ಕೋಸ್ಕರ, ಈ ಪ್ರೀತಿಗೋಸ್ಕರನೇ. ಸೊ ನೆಕ್ಸ್ಟ್ ಸ್ಟೆಪ್ಪು ತಗೊತಾರೆ ಕನ್ಫರ್ಮ್. ಬಟ್ ಆದರೆ ಒಂದು ವಿಚಾರ, ಇಲ್ಲಿ ಅವ್ರು ತುಂಬ ಪೇಯ್ನ್ ಅನುಭವಿಸ್ತಾಯಿದ್ದಾರೆ. ನೀವು ಆಗಿರ್ಬೋದು ಅಥವಾ ಅವರಾಗಿರ್ಬೋದು, ಇಬ್ಬರು ಪೇಯ್ನ್ಫುಲ್ ಸಿಚುಯೇಷನಲ್ಲಿದ್ದಾರೆ. ಸೊ ಯಾಕಂದರೆ ಲಾಟ್ ಬಂದಿರೋದ್ರಿಂದ ಇಬ್ಬರು ಪ್ರೀತಿ ಮಾಡ್ತಾಯಿದ್ರೆ ಸೊ ಇಬ್ರಿಗೂ ನೋವಾಗಿದೆ. ಸೊ ಇದು ಇವತ್ತಿನ ರೀಡಿಂಗು. ಸೊ ಯಾರಿಗೆಲ್ಲ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ಸೊ ಅವ್ರು ಹಗಲು ರಾತ್ರಿ ಕೂಡ ನೋಡಿ ಇಲ್ಲಿ ಡಾರ್ಕ್ ಬಂದಿರೋದ್ರಿಂದ ರಾತ್ರಿ ಮಾತ್ರ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಮೋಸ್ಟ್ಲಿ ಹಗಲೆಲ್ಲ ಕೆಲಸ ಮಾಡ್ತಾ ಇರ್ಬೋದು ಅನಿಸುತ್ತೆ. ಇಲ್ಲ ಇಲ್ಲಿ ಮೋಸ್ಟ್ಲಿ ಡಾರ್ಕ್ ಬಂದಿರೋದ್ರಿಂದ ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಹೊತ್ತು ಮಾತ್ರ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ನೀವು ಹಗಲೆಲ್ಲ ಕೆಲಸ ಮಾಡ್ತಾ ರಾತ್ರಿ ಮನೆಗೆ ಹೋದ್ಮೇಲೆ ಸೊ ರಾತ್ರಿ ಮಲ್ಕೊಂಡಾಗ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಸೊ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಅವ್ರಿಗೋಸ್ಕರ ತುಂಬ ಪೇಯ್ನ್ಫುಲ್ಲು ಮೆಮೊರೀಸ್ನ ನೆನೆಸ್ಕೊಂಡು ಯಾಕೆ ಹೀಗೆ ಮಾಡಿಕೊಂಡೆ, ಯಾಕೆ ಈ ಥರ ಎಲ್ಲ ಆಯಿತು, ಯಾರಿಂದ ನಮಗೆಲ್ಲ ತೊಂದರೆ ಆಯಿತು, ಯಾಕೆ ಈ ಥರ ನೋವು ಬಂತು, ಸೊ ಯಾಕೆ ಈ ಥರ ಕಷ್ಟ ಬಂದಿದೆ, ದೇವರೇ ನಮಗೆ ಯಾಕಪ್ಪ ಇಂಥ ಪರಿಸ್ಥಿತಿ, ಯಾಕೆ ಇಷ್ಟೆಲ್ಲ ಕಷ್ಟ ಬಂದಿದೆ ಅಂತ ನೀವು ಮನಸಲ್ಲೇ ಬಾಧೆ ಪಡ್ತಾಯಿದ್ದೀರ, ಮನಸಲ್ಲೇ ಕಷ್ಟಪಡ್ತಾಯಿದ್ದೀರ. ನಿಮ್ಮ ಕಷ್ಟನೂ ಯಾರಿಗೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಬೇರೆಯವ್ರು ಹೇಳ್ಕೊಂಡ್ರೆ ಆಗಲ್ಲ. ಇದು ಪ್ರೀತಿ ವಿಚಾರ, ಸೆನ್ಸಿಟಿವ್. ಸೊ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಹೆಲ್ಪು ತಗೊಳಂಗಿದ್ರೆ ಅದು ನಿಮ್ಮ ವಿಚಾರ, ಅದು ನಿಮ್ಮ ಪರ್ಸ್ನಲ್ಲು. ಸೊ ನಿಮ್ಗೆ ಎಷ್ಟು ಸೊ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದಿರೋದ್ರಿಂದ ಹೆಲ್ಪ್ ತಗೊಳ್ದಿರೋದು ಬೆಟರ್ ಅನಿಸುತ್ತೆ. ಸೊ ನಿಮ್ಮ ಪ್ರೀತಿಗಳಿಗೆ ಎಫರ್ಟ್ಸ್ ಹಾಕಿ. ಸೊ ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೊತಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಷನ್ ತಗೊತಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ನೀವು ಅಷ್ಟೇ ಅವ್ರಿಗೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ಬೋದು. ಸೊ ಇದು ಇಬ್ರಿಗೂ ಅನ್ವಯ ಆಗುತ್ತೆ.
ಸೊ ಈ ಪ್ರೀತಿನ ಉಳಿಸ್ಕೊಳಕ್ಕೆ ಇಬ್ಬರು ತುಂಬ ಪ್ರಯತ್ನ ಮಾಡ್ತಾಯಿದ್ದೀರ, ಆದರೆ ತುಂಬ ನೋವನ್ನು ಅನುಭವಿಸ್ತಾಯಿದ್ದೀರ. ಸೊ ಅವ್ರು ನಿಮ್ಮ ಬಗ್ಗೆ ಆ್ಯಕ್ಷನ್ ತೊಗೊತಾರೆ. ಇದು ಇವತ್ತಿನ ರೀಡಿಂಗು. ಸೊ ಯಾರಿಗೆ ಇಷ್ಟ ಆಯಿತು ಈ ವಿಡಿಯೋನ ಲೈಕ್ ಮಾಡಿ. ಸೊ ರೆಸೊನೇಟ್ ಆದವ್ರು ಮಾತ್ರ ತಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ಅಷ್ಟೇ. ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.